ಅನ್ನುವಂಥ ಒಂದು ಗ್ರಂಥವನ್ನು ಆತ ಪ್ರಕಟ ಮಾಡ್ತಾನೆ. ಹೀಗಾಗಿ ಇತ್ತೀಚಿನ ಇತಿಹಾಸ ಕಾಲವನ್ನು ಬಿಟ್ಟು ಇತ್ತೀಚೆಗೆ ಆ ಗಾದೆ ಮಾತುಗಳನ್ನು ಪ್ರಕಟ ಮಾಡಿದಂಥ ಮೊದಲಿಗ ಅಂತ ಆತ ಅನ್ನಿಸ್ಕೊಳ್ತಾನೆ ಈ ಸಂದರ್ಭದಲ್ಲಿ. ಆಮೇಲೆ ಮಂಗಳೂರು ಸಮಾಚಾರ ಅನ್ನುವಂಥ ಪತ್ರಿಕೆ ಶುರು ಮಾಡಿದೆ. ಅದರೊಳಗೆ ಊರ ವರ್ತಮಾನ, ಸರ್ವರಾಜ್ಯ ವರ್ತಮಾನ ಮತ್ತು ಆಶ್ಚರ್ಯ ಸುದ್ದಿ ಹೀಗೆ ಒಂದು 3-4 ಕಾಲಮ್ಗಳನ್ನು ಮಾಡಿ ಆಯಾ ಕಾಲಮ್ಗೆ ಸಂಬಂಧಪಟ್ಟಂಥ ಸುದ್ದಿಗಳನ್ನು ಆವಾಗ ಪ್ರಕಟ ಮಾಡ್ತಾ ಇದ್ದ. ಆ ಸಂದರ್ಭದೊಳಗೆ ಅದು ಬಹಳ ಪ್ರಸಿದ್ಧಿಯನ್ನು ಪಡ್ಕೊಳ್ತದೆ. ಅನ್ಯರ ನಡತೆಗಳು, ಸುಬುದ್ಧಿಗಳು, ಕಥೆಗಳು ಇಂಥದ್ದನ್ನೆಲ್ಲ ಅವ ಮಾಡ್ತಿದ್ದ. ಮೂಲತಃ ಧರ್ಮ ಪ್ರಚಾರಕ್ಕಂತ ಅವ ಬಂದಿದ್ದ. ಅದಕ್ಕಿಂತಲೂ ಹೆಚ್ಚಿನ ಕೆಲಸ ಅವ ಮಾಡಿದ್ದು ಕನ್ನಡದ ಕೆಲಸ, ಕನ್ನಡ ಸಾಹಿತ್ಯದ ಕೆಲಸ. ಪತ್ರಿಕೆಗಳನ್ನು ಅವ ಶುರು ಮಾಡ್ದ. ನಾವು ಅಂದ್ಕೊಂಡಿದ್ವಿ ಧರ್ಮ ಪ್ರಚಾರಕ್ಕಂತ ನಾವು ಆ ಪತ್ರಿಕೆ ಶುರು ಮಾಡ್ದ ಅಂತ. ನಿಜವಾಗೂ ನಾನು ಹಾಗೆ ತಿಳ್ಕೊಂಡಿದ್ದು ನಾನು. ಬಟ್ ಆ ಧರ್ಮ ಪ್ರಚಾರಕ್ಕಂತ ಅವ ಆ ಪತ್ರಿಕೆಯನ್ನು ಬಳಸ್ಕೊಳ್ಳಲೇ ಇಲ್ಲ. ಕೇವಲ ಕನ್ನಡ ಸಾಹಿತ್ಯದ ಪ್ರಚಾರಕ್ಕಾಗಿ ಮತ್ತು ಬೆಳವಣಿಗೆಗಾಗಿ ಆತ ಪತ್ರಿಕೆಯನ್ನು ಬಳಸ್ಕೊಂಡ ಅನ್ನೋದು ನಮಗೆ ದಾಖಲೆಗಳೊಳಗೆ ಸಿಗ್ತದೆ. ಅದರೊಳಗೆ ಒಂದು 10% ಕೂಡ ಆತ ಧರ್ಮ ಪ್ರಚಾರಕ್ಕೆ ಪತ್ರಿಕೆಯನ್ನು ಬಳಸ್ಕೊಳ್ಳಿಲ್ಲ ಅನ್ನೋದು ಗೊತ್ತಾಗ್ತದೆ. ಅದಾದ ನಂತರ ಕನ್ನಡ ಭಾಷೆಯೊಂದಿಗೆ ವಿಶೇಷ ಪ್ರೀತಿಯನ್ನು ಬೆಳೆಸ್ಕೊಂಡವ. ಎಷ್ಟು ಇನ್ವಾಲ್ವ್ ಆದ ಅಂತಂದ್ರೆ ಅದರೊಳಗೆ ಕನ್ನಡ ಸಮಾಚಾರ ಅನ್ನುವಂಥ ಮತ್ತೊಂದು ಪತ್ರಿಕೆಯನ್ನು ಶುರು ಮಾಡಿದ. ಆಮೇಲೆ ಕೆಲವು ಕಾರಣಾಂತರಗಳಿಂದ ಆ ಪತ್ರಿಕೆ ನಿಂತೋಯ್ತು. ಆಮೇಲೆ ಕನ್ನಡ ಕಾರ್ತಿಕ ಅನ್ನುವಂಥ ಇನ್ನೊಂದು ಪತ್ರಿಕೆಯನ್ನು ಶುರು ಮಾಡಿದ. ಆಮೇಲೆ ಇದೇ ಸಂದರ್ಭದೊಳಗೆ ಆತ ಕ್ರೈಸ್ತ ಮತಕ್ಕೆ ಇಲ್ಲಿನ ಹಿಂದುಳಿದ ವರ್ಗದ ಕೆಲವು ಕುಟುಂಬಗಳನ್ನು ಮತಾಂತರ ಮಾಡುವಂಥ ಕೆಲಸನೂ ಆತ ಮಾಡ್ತಾ ಇದ್ದ. ಹಾಗೆ ಮತಾಂತರ ಆದಾಗ ಅವರ ಮಾನಸಿಕ ಪರಿಸ್ಥಿತಿ ಹೆಂಗಿರ್ತಿತ್ತು, ಆತನ ಮನೋಭಾವ ಹೆಂಗಿರ್ತಿತ್ತು, ಹಿಂದೂ ಧರ್ಮದಿಂದ ಕ್ರೈಸ್ತ ಮತಕ್ಕೆ ಮತಾಂತರ ಆದ ನಂತರ ಸಮಾಜವನ್ನು ಅವರು ಎದುರಿಸುವಾಗ ಏನು ವೇದನೆಗಳನ್ನು ಅವರು ಅನುಭವಿಸುತ್ತಿದ್ದರು ಅನ್ನುವಂಥ ಮಾತುಗಳನ್ನು ತನ್ನ ಈದಾರು ಪತ್ರಗಳು ಎಂಬ ಹೆಸರಿನಲ್ಲಿ ಆತ ಪ್ರಕಟ ಮಾಡಿದ. ಕೃಷ್ಣಾ ತೀರದ ಕಾವ್ಯ ಪ್ರತಿಭೆ ಡಾಕ್ಟರ್ ಭುಜೇಂದ್ರ ಮಹೇಶ್ವಾಡಿ ಹಿರಿಯ ಸಾಹಿತಿಗಳು, ನಮ್ಮ ಜಿಲ್ಲೆಯ ಹೆಮ್ಮೆಯ ಲೇಖಕರು, ಮರೆಯಲಾರದ ಮಹನೀಯರು, ಅವರನ್ನು ನೆನಪಿಸುವಂಥ ಈ ವೇದಿಕೆಗೆ ಮತ್ತೊಮ್ಮೆ ನಮಸ್ಕಾರಗಳು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಮೆತ್ತನೆಯ ಹೆಸರಿನ ಮಹೇಶ್ವಾಡಿ ಗ್ರಾಮ ನಮ್ಮ ಡಾಕ್ಟರ್ ಭುಜೇಂದ್ರ ಮಹೇಶ್ವಾಡಿಯವರ ಜನ್ಮಸ್ಥಳ. 1925 ಮೇಯರ ತಂದೆ ಬಸಪ್ಪ ಮತ್ತು ತಾಯಿ ಮುನವ್ವ ಅವರ ಉದರದಲ್ಲಿ ಜನಿಸಿ ಬಂದಂಥ ಶ್ರೀಯುತ ಭುಜೇಂದ್ರ ಮಹೇಶ್ವಾಡಿಯವರು ಸಾಮಾನ್ಯರಲ್ಲಿ ಸಾಮಾನ್ಯರಾದ ಒಂದು ಕೃಷಿ ಕುಟುಂಬದಲ್ಲಿ ಹುಟ್ಟಿ ಬೆಳೆದವರು. ಅವರ ಭವಿಷ್ಯದಲ್ಲಿಯೂ ಕೂಡ ಅವರಿಗೂ ಗೊತ್ತಿರಲಿಲ್ಲ ತಾವೊಬ್ಬ ಸುಪ್ರಸಿದ್ಧ ಸಾಹಿತಿಗಳಾಗ್ತೀವಿ, ನಾಡು ನೆನೆಸಿಕೊಳ್ಳುವಂಥ ಸಾಹಿತ್ಯ ಆಗ್ತೀವಿ ಅನ್ನೋ ಭವಿಷ್ಯ ಅವರಿಗೂ ಕೂಡ ಗೊತ್ತಿರಲಿಲ್ಲ. ಆದರೆ ನಾಡಿನ ಮಣ್ಣಿನ ಗುಣ, ಸಮಾಜದ ಪರಿಣಾಮ ಹಾಗೂ ಮನೆತನದ ಸಂಸ್ಕಾರ ಅವರನ್ನು ದೊಡ್ಡ ಸಾಹಿತಿಯನ್ನಾಗಿ, ಸಂಸ್ಕಾರಯುತ ಸಾಹಿತಿಯನ್ನಾಗಿ ರೂಪುಗೊಳ್ಳುವಲ್ಲಿ ಬಹಳಷ್ಟು ಅವರಿಗೆ ಸಹಾಯ ಮಾಡಿತ್ತು ಎಂದು ಹೇಳಿದರೆ ತಪ್ಪೇನಿಲ್ಲ. ಮಹೇಶ್ವಾಡಿಯವರ ಜನ್ಮಸ್ಥಳವಾದ ಮಹೇಶ್ವಾಡಿ ಹೆಸರು ಬರಲು ಅನೇಕ ಉಪಕಥೆಗಳಿವೆ. ಮಹೇಶ್ವಾಡಿ ಅಂದರೆ ಅಲ್ಲಿ ಹೆಚ್ಚಾಗಿ ಮಹೇಶ ಅಂದರೆ ಎಮ್ಮೆಗಳನ್ನು ಸಾಕಿ ಅಲ್ಲಿ ಹೈನುಗಾರಿಕೆ ಪ್ರಮುಖವಾದ ಉದ್ಯೋಗ ಆಗಿತ್ತು, ಅದಕ್ಕೆ ಮಹೇಶ್ವಾಡಿ ಅನ್ನೋ ಹೆಸರು ಬಂತು ಅಂತ. ಮತ್ತು ಇನ್ನೂ ಕೆಲವು ಕಡೆ ಒಬ್ಬ ಗ್ರಾಮ ದೇವತೆಯ ಹೆಸರಿನಿಂದ ಈ ಮಹೇಶ್ವಾಡಿ ಅನ್ನೋ ಹೆಸರು ಬಂತು ಅನ್ನೋದು ಕೂಡ ನಮ್ಮ ಅನೇಕ ಸಂಶೋಧಕರ ಅಭಿಪ್ರಾಯವಾಗಿದೆ. ಅದಿರಲಿ. ಹಾಗೆ ಮಹೇಶ್ವಾಡಿ ಅಂತ ಒಂದು ಸಣ್ಣ ಗ್ರಾಮದಲ್ಲಿ ಜನಿಸಿದಂಥ ಕೃಷ್ಣಾ ತೀರದ ನಮ್ಮ ಅಥಣಿಯ ಕೊನೆಯ ಭಾಗದಲ್ಲಿರುವಂಥ ಈ ಗ್ರಾಮದಲ್ಲಿ ಜನಿಸಿದಂಥ ಭುಜೇಂದ್ರ ಅವರು ಕೂಡು ಕುಟುಂಬದ 6ನೆಯ ಮಗುವಾಗಿ ಜನಿಸ್ತಾರೆ. ಆ ದೊಡ್ಡ ಕುಟುಂಬದಲ್ಲಿ ಜನಿಸಿದ ಅವರು ಓದಿನಲ್ಲಿಯೇ ಬಹಳ ಆಸಕ್ತಿ ಇದ್ದಂಥವರು. ಬಾಲ್ಯದಿಂದಲೂ ಓದಿನ ಕಡೆ ಆಸಕ್ತಿ ಇದ್ದರೂ ಕೂಡ ಅವರು ಇರುವಂಥ ಮಹೇಶ್ವಾಡಿ ಗ್ರಾಮದಲ್ಲಿ ಕೇವಲ 4ನೇ ತರಗತಿವರೆಗೆ ಮಾತ್ರ ವಿದ್ಯಾಭ್ಯಾಸ ಮಾಡಲು ಅನುಕೂಲವಿತ್ತು. 4ನೇ ತರಗತಿಯಲ್ಲಿ ಅವರು ಓದ್ತಾ ಇದ್ದರು. ಅಲ್ಲಿಯೇ ಅವರಿಗೆ ಅನೇಕ ಗೆಳೆಯರ ಬಳಗ ಕೂಡ ಇತ್ತು.
ಆದರೆ ಅವರು ತಮ್ಮ ಗ್ರಾಮವನ್ನು ಎಷ್ಟು ಪ್ರೀತಿಸ್ತಿದ್ರು ಅಂತ ನಾವು ತಿಳ್ಕೊಬೇಕಂದ್ರೆ ಅವರ ಸಮಗ್ರ ಸಾಹಿತ್ಯವನ್ನು ಓದಬೇಕು. ಅವರ ಲೇಖನಗಳಲ್ಲಿ, ಅವರ ಉಪನ್ಯಾಸಗಳಲ್ಲಿ, ಅವರ ಕವನಗಳಲ್ಲಿ ಒಮ್ಮೆಯಾದರೂ ಅವರು ಊರು ಬಂದು ಹೋಗಿದ್ದನ್ನು ನಾವಿಲ್ಲಿ ಅವರ ಕಾವ್ಯವನ್ನು ಓದಿದಾಗ ಗೊತ್ತಾಗುತ್ತೆ. ನಮ್ಮ ತಂಗಿ ಗಂಡ ಸಿಗ ಹಲೋ